ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾರತಿ ಪರಮೇಶ್ ವ್ಲಾಗ್ಸ್. ಇವತ್ತು ನೀವು ನೋಡ್ಬೋದು ನಾನು ನನ್ನ ಕಿಚನಲ್ಲಿ ಇದ್ದೀನಿ. ಒಂದು ಕಿಚನ್ ಸೆಗ್ಮೆಂಟ್ ವಿಡಿಯೋ ಮಾಡೋಣ ಅಂತಿದ್ದೀನಿ. ನೀವೆಲ್ಲ ಅನ್ಕೊಬೋದು ಏನು ಫುಡ್ ಐಟಮ್ ಮಾಡ್ತೀನಿ ತಯಾರು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಆದರೆ ಇವತ್ತು ನಾನು ಮಾಡಲ್ಲ, ನನ್ನ ಮಗಳು ಇವತ್ತು ಒಂದು ಐಟಮ್ ಮಾಡಿ ತೋರಿಸ್ತಾಳೆ. ಅದು ನಾನ್ ವೆಜ್ ಐಟಮು. ಇನ್ನೊಂದು ಏನು ಗೊತ್ತಾ, ಅವಳು ವಿಡಿಯೋದಲ್ಲಿ ಕಾಣಿಸಲ್ಲ, ಆದರೆ ಅವಳು ಕುಕ್ ಮಾಡೋ ರೀತಿ, ಏನೇನು ಐಟಮ್ಸ್ ಹಾಕ್ತಾಳೆ, ಯಾವ ಫುಡ್ ಐಟಮ್ ಪ್ರಿಪೇರ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತಾಳೆ. ಇದು ಹೊಸದಾಗಿದೆ, ಅದು ಅವಳ ರೆಸಿಪಿ, ಅವಳದೇ ಓನ್ ರೆಸಿಪಿ. ಸೊ ಬನ್ನಿ, ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಈಗ ನಾನು ನನ್ನ ಮಗಳನ್ನ ಕರಿತೀನಿ, ಅವಳು ನಿಮ್ಗೆ ತೋರಿಸ್ಕೊಡ್ತಾಳೆ ಹೇಗೆ ಮಾಡೋದು ಅಂತ. ವೆಲ್ಕಮ್ ಶಿವಾನಿ. ಹೆಲೋ ಎವ್ರಿವನ್, ನಾನು ಶಿವಾನಿ. ಸೊ ಇವತ್ತು ನಮ್ಮ ಮಮ್ಮಿ ಹೇಳ್ದಂಗೆ ನಾನಿವತ್ತು ಸಾಂಬಾರ್ ಚಿಕನ್ ಅಂತ ವೆರೈಟಿ ಡಿಶ್ ಮಾಡ್ತಿದ್ದೀನಿ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಏನಾಗಿರುತ್ತೆ ಅಂದರೆ ಸಾಂಬಾರ್ ಪೌಡರ್ ಪ್ಲಸ್ ಸಾಂಬಾರ್ ಈರುಳ್ಳಿ, ಇವೆರಡು ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಸೊ ಇಲ್ಲಿ ವೆಸಲ್ ಇಟ್ಟಿದ್ದೀನಿ ಪ್ಯಾನು. ಆಮೇಲೆ ಇವಾಗ ಸ್ಟವ್ ಅಂಟಿಸಿ ಸ್ಟಾರ್ಟ್ ಮಾಡೋಣ ಬನ್ನಿ. ಬಾಣಲಿ ಬಿಸಿ ಆಗಾದ್ಮೇಲೆ ನೆಕ್ಸ್ಟು ನಾನು ಚೆನ್ನಾಗಿ ಸಾಂಬಾರ್ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಡೈರೆಕ್ಟಾಗಿ ಬಾಣಲಿಲಿ ಹಾಕೋಣ. ನೆಕ್ಸ್ಟ್ ಇವಾಗ ಇದೆಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಈ ಪೇಸ್ಟ್ನ ಹಾಕಬೇಕು. ಈ ಪೇಸ್ಟಲ್ಲಿ ನಾನು ಪುದೀನ 2 ಮೆಣಸಿನ್ಕಾಯಿ ಮತ್ತು ಪೆಪ್ಪರ್ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಜಿಂಜರ್ ಮತ್ತು ಗಾರ್ಲಿಕ್ ಹಾಕ್ಕೊಂಡಿದ್ದೀನಿ. ಜಿಂಜರ್ ಮತ್ತು ಗಾರ್ಲಿಕ್ ಜಾಸ್ತಿ ಕ್ವಾಂಟಿಟಿಯಲ್ಲಿರಲಿ, ಸೊ ಟೇಸ್ಟ್ ಫ್ಲೇವರ್ ಎನ್ಹಾನ್ಸ್ ಆಗಿ ಚೆನ್ನಾಗಿರುತ್ತೆ. ಕ್ವಾಂಟಿಟಿ ಬಂದು ನಾನು 1.5 kg ಚಿಕನ್ ಇದೆ. 1.5 kg ಚಿಕನ್ಗೆ ಇಷ್ಟು ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಇದನ್ನು ಇವಾಗ ಹಾಕೋಣ. ಇದನ್ನು ಚೆನ್ನಾಗಿ ಸಾಟೆ ಮಾಡೋಣ. ಎಲ್ಲಿವರೆಗೂ ಅಂತ ಅಂದರೆ ಇದರ ಸ್ಮೆಲ್ಲು ಚೆನ್ನಾಗಿ ಫ್ರೈ ಆಗಿರೋ ಸ್ಮೆಲ್ ಬರುತ್ತಲ್ವ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕಬೇಕು ನಾವು. ಇದೀಗ ಚೆನ್ನಾಗಿ ಫ್ರೈ ಆಗಿದೆ, ಇದ್ರ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕೋಣ. ನಾನು 2 ಸ್ಮಾಲ್ ಟೊಮ್ಯಾಟೋನ ತೊಗೊಂಡಿದ್ದೀನಿ. ಈ 1.5 kg ಚಿಕನ್ಗೆ ಇಷ್ಟು ಕ್ವಾಂಟಿಟಿ ಇದ್ದರೆ ಸಾಕು. ಇದನ್ನು ಇವಾಗ ಹಾಕಿ ಫ್ರೈ ಮಾಡೋಣ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲಿವರೆಗೂ ಅಂತ ಅಂದರೆ ಈ ಟೊಮ್ಯಾಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಐ ಫ್ಲೇಮಲ್ಲಿ ಇರಲಿ. ನಾನು 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಸೊ ಇದು ಬೇಗ ಫ್ರೈ ಆಗಿ ಬೇಗ ಸ್ಮ್ಯಾಶ್ ಆಗುತ್ತೆ. ಮತ್ತೆ ಅಗೈನ್ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಸಾಲ್ಟ್ ಎಲ್ಲ ಹಾಕಿದ್ದಕ್ಕೆ ಬೇಗನೆ ಫ್ರೈ ಆಗಿದೆ. ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕೋಣ. ನೆಕ್ಸ್ಟ್ ಏನು ಹಾಕಬೇಕು ಅಂದರೆ ಚಿಕನ್ ಹಾಕಬೇಕು. ಚಿಕನ್ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿ ಆಯಿತು ಚಿಕನ್ನ. ನೆಕ್ಸ್ಟ್ ನಾವು ಇವಾಗ ಚಿಲ್ಲಿ ಪೌಡರ್ ಹಾಕೋಣ. 1.5 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಇವಾಗ. ನೆಕ್ಸ್ಟು ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ. 1 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ,
ಈಗ ನಮ್ಮ ಸ್ಟಾರ್ ಇಂಗ್ರೀಡಿಯೆಂಟು, ಸ್ಪೆಷಲ್ ಇಂಗ್ರೀಡಿಯೆಂಟ್ ಅದು ಸಾಂಬಾರ್ ಪೌಡರ್. ಸಾಂಬಾರ್ ಪೌಡರ್ 2.5 ಟೇಬಲ್ ಸ್ಪೂನ್ನ ಹಾಕ್ತಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಉಪ್ಪು ಹಾಕೋಣ. ಆಗಲೇ ಬರೀ 1 ಸ್ಪೂನ್ ಹಾಕಿದ್ವಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಮತ್ತೆ ಒಂದ್ಸರಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ನೀರು ಹಾಕೋಣ. ಇದರಷ್ಟೇ ನೀರು ಹಾಕೋಣ. ಇದು ಎಷ್ಟು ಕ್ವಾಂಟಿಟಿ ಕಾಣಿಸ್ತಿದೆ ಅಲ್ಲ ಇಲ್ಲಿ, ಅದು ಫಿಲ್ ಆಗೋವರೆಗೂ ನೀರು ಹಾಕೋಣ. ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಚೆನ್ನಾಗಿ ಬಾಯ್ಲ್ ಆಗಿ ಆ ಫ್ರೈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ನೀರು ಹಾಕಿ ಕ್ಲೋಸ್ ಮಾಡಿಬಿಡೋಣ. ಈಗ ಒಂದ್ಸರಿ ಫೈನಲ್ ಆಗಿ ಮಿಕ್ಸ್ ಮಾಡೋಣ, ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಈಗ ಲಿಡ್ನ ಕ್ಲೋಸ್ ಮಾಡೋಣ. ಫ್ಲೇಮ್ನ ಐ ಹೀಟಲ್ಲಿ ಇಡೋಣ 5 ಮಿನಿಟ್ಸ್. 5 ಮಿನಿಟ್ಸ್ ಆದಮೇಲೆ ಮೀಡಿಯಮ್ ಹೀಟಲ್ಲಿ ಇಟ್ಟು ಕುಕ್ ಮಾಡೋಣ. ಇವಾಗ ಇದು ಆಗಿದೆ. ನಾವು ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ಪು, ಇದಕ್ಕೆ ಇವಾಗ ಲೆಮನ್ ಜ್ಯೂಸು ಮತ್ತು ಕೊತ್ತಂಬರಿನ ಹಾಕಿದ್ರೆ ಸಾಂಬಾರ್ ಚಿಕನ್ ರೆಡಿ. ಒನ್ ಓಲ್ ಲೆಮನ್ ಜ್ಯೂಸ್ನ ಹಾಕ್ತಿದ್ದೀನಿ. ಆಮೇಲೆ ಕೊತ್ತಂಬರಿನ ಹಾಕ್ತಿದ್ದೀನಿ. ಈಗ ಫೈನಲ್ ಮಿಕ್ಸ್. ಸಾಂಬಾರ್ ಚಿಕನ್ ರೆಡಿ ಆಗಿದೆ. ಇದನ್ನು ಚೆನ್ನಾಗಿ ಪ್ಲೇಟಲ್ಲಿ ಹಾಕ್ಕೊಂಡು ತಿಂತಾ ಇದ್ರೆ ಯಮ್ ಆಗಿರುತ್ತೆ. ಶಿವಾನಿ ಅಂತೂ ಸಾಂಬಾರ್ ಚಿಕನ್ ಅಂತೂ ಸೂಪರಾಗಿ ಮಾಡಿದ್ದಾಳೆ. ಮಾಡ್ತಾ ಇದ್ರೆ ಅದರ ವಾಸನೆ ಅಂತೂ ನನಗೆ ಹೆಂಗೆ ಎಳಿತಾ ಇತ್ತು ಅಂದರೆ ಯಾವಾಗ ಬಂದು ತಿಂತೀನೋ ಅಂತ ಅಂದ್ಬಿಟ್ಟು ಅನಿಸ್ಬಿಡ್ತು. ಸೊ ಇವಾಗ ಇದನ್ನು ಟೇಸ್ಟ್ ಮಾಡೋ ಟೈಮು, ಬನ್ನಿ ಟೇಸ್ಟ್ ಮಾಡೋಣ. ನಾನು ಆಗಲೇ ಒಂದು ಮುದ್ದೆ ಮತ್ತು ಅನ್ನನ ತಟ್ಟೆಲ್ಲಿ ಹಾಕ್ಕೊಂಬಿಟ್ಟಿದ್ದೀನಿ. ಈಗ ಹಾಕ್ಕೊಂಬಿಟ್ಟು ಬಾರಿಸೋದೆ, ಟೇಸ್ಟ್ ನೋಡೋದೆ. ಈ ಡಿಶ್ಶು ಚಪಾತಿಗೆ, ರೊಟ್ಟಿಗಳಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಪೂರಿಗಂತೂ ಇನ್ನೂ ಸೂಪರ್ ಫೈನ್ ಆಗಿರುತ್ತೆ. ಸೊ ನೋಡಿ ಹೆಂಗಿದೆ ಕಲರು, ಆಹಾ ಘಮ 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 ಅಂತ ಇದೆ. ಅಷ್ಟು ಚೆನ್ನಾಗಿ ಮಾಡಿದ್ದಾಳೆ. ನಿಜವಾಗ್ಲೂ ಅವಳದೇ ಓನ್ ರೆಸಿಪಿ. ನನಗಂತೂ ಇಷ್ಟು ಇವತ್ತಿನವರೆಗೂ ಗೊತ್ತಿರಲಿಲ್ಲ ಸಾಂಬಾರು ಪೌಡ್ರ್ ಹಾಕಿ ಮಾಡ್ತಾರೆ ಅಂತೆ. ಅಂದರೆ ಯಾವ ಸಾಂಬಾರು ಪುಡಿ ಗೊತ್ತಾ, ನಾವು ತರಕಾರಿ ಸಾಂಬಾರಿಗೆ ಹಾಕ್ತೀವಲ್ವ, ಅದು ಹಾಕಿ ಮಾಡಿದ್ದಾಳೆ. ನನಗಂತೂ ತಡಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಟೆಂಪ್ಟ್ ಆಗ್ತಾಯಿದೆ ಈಗ ತಿನ್ನೋದೆ. ಸೊ ಮುದ್ದೆ ತೊಗೊಳ್ತೀನಿ. ಆಹಾ ನಂಗೆ ಬಾಯಲ್ಲಿ ನೀರು ಬರ್ತಾಯಿದೆ ಹಂಗೆ. ಆಹಾ ಸೂಪರ್ ಆಗಿದೆ. ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ, ಅಷ್ಟು ಟೇಸ್ಟಿಯಾಗಿದೆ ಈ ಡಿಶ್ಶು. ನೀವು ಕೂಡ ಟ್ರೈ ಮಾಡಿ. ನಿಮ್ಗೆ ಮಾತಾಡೋಕ್ಕೂ ಕೂಡ ಬರ್ತಾಯಿಲ್ಲ, ಅಷ್ಟು ಟೇಸ್ಟಿಯಾಗಿದೆ. ಇನ್ನೂ ಒಂದು ತಿಂದ್ಬಿಡ್ತೀನಿ. ಮುದ್ದೆಗಂತೂ ಸೂಪರ್ ಕಾಂಬಿನೇಷನು. ಅನ್ನೋ ಜೊತೆಗೆ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ಬಿಸಿ ಬಿಸಿ, ಸಿಕ್ಕಾಪಟ್ಟೆ ಬಿಸಿ, ಎಲ್ಲ ಬಿಸಿ, ಸಾರು ಬಿಸಿ, ಮುದ್ದೆ ಬಿಸಿ, ಅನ್ನನೂ ಬಿಸಿ.
ನಿಜವಾಗ ನಂಗೆ ಟೇಸ್ಟ್ ಹೇಳೋಕ್ಕೆ ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಒಳ್ಳೆ ಗ್ರೇವಿ ಟೈಪ್ ಮಾಡಿದ್ದಾಳೆ, ಮತ್ತು ಪೀಸ್ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಪೀಸು ಟ್ರೈ ಮಾಡೋಣ. ತುಂಬ ಬಿಸಿಲೇ ತಿಂದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಪೀಸ್ ಎಲ್ಲ ಕರೆಕ್ಟಾಗಿ ಬೆಂದಿದೆ, ಮತ್ತು ಉಪ್ಪು ಖಾರ ಮತ್ತು ಲೆಮನ್ ಜ್ಯೂಸ್ ಹಾಕಿದ್ದಾಳೆ, ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೂಪರ್ ಟೇಸ್ಟ್ ಇದೆ, ನನಗಂತೂ ತಡೆಯೋಕ್ಕೆ ಆಗ್ತಾಯಿಲ್ಲ. ನೀವು ಕೂಡ ಮಾಡ್ಕೊಳ್ಳಿ, ಖಂಡಿತ ಮಾಡ್ಕೊಳ್ಳಿ. ಈ ರೆಸಿಪಿ ತುಂಬ ಚೆನ್ನಾಗಿದೆ. ಇನ್ನೂ ಒಂದು ಲಾಸ್ಟ್ ತಿಂತೀನಿ. ನಾನು ಇದನ್ನೆಲ್ಲ ಮುಗಿಸ್ತೀನಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ವೀಡಿಯೋಗಳನ್ನ ವಾಚ್ ಮಾಡ್ತಾಯಿದ್ದೀನ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಟ್ರೈ ಮಾಡಿ ಈ ಡಿಶ್ನ, ತುಂಬ ಚೆನ್ನಾಗಿದೆ.